ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಐರಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಉತ್ತರ ಕರ್ನಾಟಕ ಶೈಲಿ ಬಿಸಿ ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಹಿಟ್ಟು ಜರಡಿ ಹಿಡ್ಕೊಂಡು ಅದು ಬಿಸಿನೀರು ಹಾಕ್ಕೊಂಡು ಅದನ್ನು ನಾದ್ಕೋಬೇಕು. ನಾದ್ಕೊಂಡು ಒಂದು ಬದಿಗೆ ಇಟ್ಕೊಂಡು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಸ್ವಲ್ಪ ಒಂದು ಉಳ್ಳಿ ತೊಗೊಂಡು ಕೆಳಗಡೆ ಹಿಟ್ಟು ಹಾಕ್ಕೊಂಡು ಅದನ್ನು ತಟ್ಕೋಬೇಕು. ಯಾಕೆ ತಟ್ಕೋಬೇಕು? ಲತ್ತಿ ಉಣಿಲೇನ ಡೈರೆಕ್ಟ್ ಮಾಡ್ಬೋದಲ್ಲ ಅನ್ಬೋದು ನೀವು. ತಟ್ಕೊಳ್ಳಿಲ್ಲ ಅಂದರೆ ಅದು ಶೇಪ್ ಬರೋಂಗಿಲ್ಲ. ಹಾಗಾಗಿ ಸ್ವಲ್ಪ ತಟ್ಕೊಂಡು ಆಮೇಲೆ ಲತ್ತಿ ಗುಣಿ ತೊಗೊಂಡು ಲಟ್ಟಿಸ್ಬೇಕು. ಲತ್ತಿ ಗುಣಿಗೆ ಒಂದು ಹಾಳಿ ಕಟ್ಟಿರ್ಬೇಕು, ಅಂದ್ರೆ ಅದನ್ನು ಲಟ್ಟಿಸ್ಕೊಳಕ್ಕೆ ಈಸಿ ಆಕೈತಿ. ನಾ ಇಲ್ಲೇ ಸ್ವಲ್ಪ ದೊಡ್ಡ ಗಾತ್ರದ ಮಾಡ್ಕೊತೀನಿ. ನೀವು ನಿಮಗೆ ಯಾವ ರೀತಿ ಒಳಗೆ ನಿಮಗೆ ಯಾವ ಸೈಜ್ನೇ ಬೇಕಂತ ನೀವು ಮಾಡ್ಕೋಬೇಕು. ಫಸ್ಟ್ ಇಲ್ಲಿ ಇಷ್ಟು ಸೈಜಿಂದಾದರೂ ನೀವು ಮಾಡ್ಕೋಬೋದು, ಇಲ್ಲ ಇದಕ್ಕೆ ದೊಡ್ಡದಾದರೂ ಮಾಡ್ಕೋಬೋದು. ಇದ್ರ ಮೇಲೆ ಸ್ವಲ್ಪ ಹಿಟ್ಟು ಉದುರಿಸ್ಕೊಂತ ನೀವು ಲಟ್ಟಿಸ್ಕೊಂತ ಹೋಗ್ಬೇಕು. ಇಲ್ಲಾಂದ್ರೆ ಲತ್ತಿ ಗುಣಿಗೆ ಹತ್ತಿ ಅದು ಹರಿಯೋ ಚಾನ್ಸಸ್ ಇರ್ತೈತಿ. ಲಟ್ಟಿಸ್ಬೇಕಾದ್ರೆ ನಿಧಾನವಾಗಿ ಲಟ್ಟಿಸ್ರಿ. ರೂಢಿ ಇದ್ದವರು ಹೆಂಗಾರ ಬರ ಲಟ್ಟಿಸ್ತಾರೆ. ಆದರೆ ನೀವು ಫಸ್ಟ್ ಟೈಮ್ ಮಾಡ್ತಿರ್ತೀರಲ್ಲ, ನಿಧಾನವಾಗಿ ಲಟ್ಟಿಸ್ತೀರಿ. ನಿಧಾನವಾಗಿ ಲಟ್ಟಿಸೋದ್ಬಿಟ್ಟು ಏನಾರ ನೀವು ಅವಸರ ಮಾಡಿದ್ರೆ ಹರಿತೈತಿ. ದಂಡಿ ಭಾಳ ದಪ್ಪ ಆದ್ರೆ ಅದು ತಿನ್ನೋಕೆ ಅಷ್ಟು ರುಚಿ ಅನ್ಸಂಗಿಲ್ಲ. ಸ್ವಲ್ಪ ದಂಡಿ ಲಟ್ಟಿಸ್ಬೇಕು. ಆಮೇಲೆ ಭಾಳ ಪ್ರೆಷರ್ ಹಾಕಿದ್ರು ಹರಿಯೋ ಚಾನ್ಸ್ ಇರ್ತೈತಿ. ನಂದು ಸ್ವಲ್ಪ ಹರಿಯುತ್ತೆ. ಆಮೇಲೆ ಈ ಕೈಯಿಂದ ಹಾಕ್ಕೊಂಡು ಹಂಚ್ ಮೇಲೆ ಡೈರೆಕ್ಟ್ ಒಳಗೆ ಹಾಕಬೇಕಾದ್ರೆ ಕೆಳಗಿನ ಭಾಗ ಮೇಲೆ ಬರಬೇಕು. ಹಿಟ್ಟು ಹಚ್ಚಿರ್ತೀವಲ್ಲ ಆ ಭಾಗ ಹಂಚಿನ ಮೇಲೆ ಹಾಕಿದಾಗ ಮೇಲೆ ಬರಬೇಕು. ಮ್ಯಾಗ ಹತ್ತಿ ಸ್ವಲ್ಪ ಏನಾರ ಆದರೂ ಅದನ್ನು ತಿದ್ಕೋಬೋದು, ಅದಕ್ಕೇನು ತೊಂದರೆ ಇಲ್ಲ. ಹಾಕಿದ ನಂತರ ಒಂದು ಕಾಟನ್ ಬಟ್ಟೆನ ನೀರೊಳಗೆ ಎದ್ದು ಅದಕ್ಕೆ ಒರೆಸ್ಬೇಕು. ಯಾಕಂದ್ರೆ ಮೆತ್ತನ ರೊಟ್ಟಿ ಆಗ್ತಾವೆ, ಇಲ್ಲಾಂದ್ರೆ ಚಲೋ ಆಗಂಗಿಲ್ಲ. ಒಂದು ಬಟ್ಟೆಲಿ ಅದನ್ನು ಎದ್ದು ಒರೆಸಿದ ನಂತರ ಅದನ್ನು ಚೂರು ಬೇಯಕ್ಕೆ ಬಿಡ್ಬೇಕು. ಒಂದು ಕಡೆ ಅದು ಬೆಂದ ನಂತರ ಇನ್ನೊಂದು ಸೈಡ ಬೇಯಿಸ್ಬೇಕಾಕತಿ. ಆಮೇಲೆ ದಂಡಿ ಸ್ವಲ್ಪ ದಪ್ಪಾಗಿರ್ತೈತಿ. ನಾವು ಹೆಂಗೆ ತಳಗೆ ಲಟ್ಟಿಸ್ತೀವಿ ಅಂದ್ರೆ ದಂಡಿ ಸ್ವಲ್ಪ ದಪ್ಪಾಗಿರ್ತೈತಲ್ಲ, ಹಾಗಾಗಿ ಎಲ್ಲ ಒಂದು ಸ್ವಲ್ಪ ಒತ್ತಿ ನಾವು ಬೇಯಿಸ್ಬೇಕಾಕತಿ. ಅಂದಾಗ ಅದು ತಿನ್ನೋಕೆ ರುಚಿ ಆಕೈತಿ. ದಂಡಿ ದಪ್ಪ ಆದ್ರೂ ಪರವಾಗಿಲ್ಲ, ಬೇಯಿಸಿದ್ರೆ ಅದು ರುಚಿ ಆಗ್ತೈತಿ. ನೆಕ್ಸ್ಟ್ ಈಗ ಇನ್ನೊಂದು ಮಾಡೋದು ತೋರಿಸ್ಕೊಡ್ತೀನಿ. ಇನ್ನೊಂದನ್ನು ಹಂಗೆ ಮಾಡಬೇಕು. ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನು ಒಂದು ಪೂರಿ ಗಾತ್ರಕ್ಕೆ ತಟ್ಕೋಬೇಕು. ತಟ್ಕೊಂಡ ನಂತರ ಆಮೇಲೆ ಮತ್ತು ಲತ್ತು ಗುಣಿ ತೊಗೊಂಡು ಲಟ್ಸಕ್ಕೆ ನಾವು ಚಲೋ ಮಾಡ್ಬೇಕು. ಲತ್ತು ಗುಣಿ ಹಾಳಿ ಕಟ್ಟೋದು ಮರಿಬೇಡ್ರಿ, ಇಲ್ಲಾಂದ್ರೆ ರೊಟ್ಟಿ ಮಾಡಿದ್ದು ನೀವು ಉಪಯೋಗ ಇಲ್ದಂಗೆ ಆಗ್ಬಿಡ್ತೈತಿ. ಈಗ ಲಟ್ಸೋಣ ಬರ್ರಿ, ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಹಿಂಗೆ ಲಟ್ಟಿಸ್ಕೊಂತ ಹೋದಂಗೆಲ್ಲ ನಿಮಗೆ ರೂಢಿ ಆಗ್ತೈತಿ. ಮೊದಲಿಗೆ ನೀವು 4 ರೊಟ್ಟಿ ಆಗುವಷ್ಟು ಹಿಟ್ಟು ನಾದ್ಕೊಳ್ಳಿ. ಆ ನಂತರ ಜಾಸ್ತಿ ನಾದ್ಕೊಂಡು ಜಾಸ್ತಿ ಮಾಡೋದನ್ನು ಕಲ್ಕೋಬೋದು. ಈಗ ಇನ್ನೊಂದು ಮಾಡ್ಕೊತ ಒಂದು ಬೇಯಿಸೋದು. ಈಗ ಲಟ್ಸಿದ್ದೆ ಬೇಯ್ಸಕ್ಕೆ ಹಾಕೀನಿ. ಈಗ ಅದು ಬೇಯಿ ಹೊಡೆದ ಈಗ ಇನ್ನೊಂದು ಮಾಡ್ಬೇಕು. ಹಂಗೆ ಒಂದು ಲಟ್ಟಿಸ್ಬೇಕು, ಒಂದು ಬೇಯಿಸ್ತಿರ್ಬೇಕು. ಅಂದಾಗ ರೊಟ್ಟಿ ಹಿಟ್ಟು ಲಗೂಸ್ ಆಗ್ತೈತಿ. ಅದನ್ನು ಬೇಯಿಸೋ ಕಡೆಯೂ ಸ್ವಲ್ಪ ಲಕ್ಷ್ಯ ಇರಬೇಕು. ಅದನ್ನು ಬೇಯಿಸೋದನ್ನು ನೋಡಿಕೊಂಡು ಅದನ್ನು ಬೇಯಿಸ್ತಿರ್ಬೇಕು. ಹೊತ್ತಿಸ್ಬೇಡ್ರಿ, ರೊಟ್ಟಿ ರುಚಿ ಹೋಗ್ತೈತಿ. ಇಷ್ಟು ಸುಲಭ ಐತ್ರಿ ಜೋಳದ ರೊಟ್ಟಿ ಮಾಡೋದು. ಇಷ್ಟು ಮಾಡಿದ ನಂತರ ಬಿಸಿ ರೊಟ್ಟಿ ಮಾಡ್ಕೊಂಡು ಮನೆಯವ್ರಿಗೆಲ್ಲ ಹಚ್ಕೊಟ್ಟು ತಿನ್ಬೋದು. ಅದನ್ನು ಬೇಯಿಸ್ಕೊಡ್ದೆ ಇನ್ನೊಂದು ರೊಟ್ಟಿ ರೆಡಿ ಮಾಡ್ಕೊಬೋದು. ಹಿಂಗೆ ಮಾಡಿದ್ರೆ ಜೋಳದ ರೊಟ್ಟಿ ತಯಾರು. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.